ಎಲ್ಲರಿಗೂ ನಮಸ್ಕಾರ ಗುರುವೇ. ನಾನು ನಿಮ್ಮ ಪ್ರಿಜ್ವಲ್, ನೀವು ನೋಡ್ತೀರಾ ಪ್ರಜ್ವಲ್ ರೀ. ಏರ್ ಗುರು ಈ ರೇಂಜ್ಗೆ ಡಿ ಸಿ ಹೇಗೆ ಅಂತಂದರೆ, ಈ ಡಿ ಸಿ ಅನ್ನೋದು ಯಾವ ರೇಂಜಿಗೆ ಚರ್ಚೆ ಆಗ್ತಿದೆ ಅಂತಂದರೆ, ಆ ಬ್ಲಡ್ ಶೇಡ್ ಯಾವಾಗ ಬಿಟ್ಟರು ಇದು ಒಂಥರ ಹೆಂಗೆ ಅಂತಂದರೆ ರೋಲೆಕ್ಸು ಒಂಥರ ಈ ಥರ ಯೂನಿವರ್ಸಿಗೆ ಏನಾರು ಸೇರ್ಕೊತಿದೆ ಇದು ಮೂವಿ. ಏನಾರು ಇದು ಈ ಗೊತ್ತಾಗ್ದಂಗೆ ಫ್ಯಾನ್ಸಿಗೆ ಗೊತ್ತಾಗ್ದಂಗೆ ಟ್ರೀಟ್ ಕೊಡೋಕ್ಕೆ ಥಿಯೇಟ್ರಲ್ಲಿ ಇಟ್ಟವ್ರ ಇದೇನಾರು ಅಂತ ಜನನೇ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಂಥ ಮೂವಿ ಡಿ ಸಿ. ಯಾಕೆ ಅಂತಂದರೆ ಲೋಕೇಶ್ ಕಣಿಕರಾಜ್ ಅವರು ಅವರೇ ಈ ಸತಿ ಹೀರೋ ಆಗಿ ಬಂದಿರೋದು. ಸೊ ತುಂಬ ಇಂಟ್ರೆಸ್ಟಿಂಗ್ ಆಗಿರೋದು. ಆ್ಯಕ್ಟಿಂಗ್ ವೈಸು ಯಾವ ರೇಂಜಿಗೆ ಇರ್ಬೋದು. ಅದಾದಮೇಲೆ ಬ್ಲಡ್ ಶೇಡು ಟೀಸರಲ್ಲೇ ರಿಯಾಕ್ಷನ್ ನಾನು ಕೊಟ್ಟಿದ್ದೀನಿ, ಹೆವಿ ಇತ್ತು. ಈ ಟ್ರೈಲರಲ್ಲಿ ಯಾವ ಥರ ಇರ್ಬೋದು, ಸನ್ ಪಿಕ್ಚರ್ಸ್ ಅವರು ಇದಕ್ಕೆ ಪ್ರೊಡಕ್ಷನ್ ಮಾಡ್ತಿರೋದು. ನಾನಂತೂ ಸಖತ್ ಕ್ಯೂರಿಯಾಸಿಟಿಯಿಂದ ಕಾಯ್ತಾ ಇದ್ದೀನಿ. ಬ್ಯಾಕ್ಗ್ರೌಂಡ್ ಸ್ಕೋರ್ ಯಾವ ಥರ ಇರ್ಬೋದು, ಅನಿರುದ್ಧ್ ಅವರು ಯಾವ ಥರ ಚೆಚ್ಚಿರ್ಬೋದು ಅಂತ. ಏಕೆ ಅಂತಂದರೆ ಅನಿರುದ್ಧ್ ಅವರು ಮತ್ತು ಈ ಲೋಕೇಶ್ ಅವರು ಕಾಂಬೋ ಬಂದಾಗ ಕ್ರೇಜಿ ಲೆವೆಲ್ ಮಾಡಿದ್ದಾರೆ, ನಿಮಗೆ ಗೊತ್ತಿರೋದೆ. ಆ ಕಾಂಬೋ ಮತ್ತೆ ಇದರಲ್ಲಿ ವರ್ಕೌಟ್ ಆಗುತ್ತಾ ನೋಡೋಣ ಬನ್ನಿ. ಯಾರ್ಯಾರು ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಅಥವಾ ಪದೇ ನನ್ನ ನೋಡಿ ಸಬ್ಸ್ಕ್ರೈಬ್ ಮಾಡ್ದಲ್ಲಿ ನಂಗೆ ಯಾಕೆ ಹೊಟ್ಟೆ ಒರೆಸ್ತಿರೋ ಗುರು, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ಬನ್ನಿ ಮಾಡ್ರು ಸ್ಟಾರ್ಟ್. ಇಲ್ಲೇ ಹೆವಿ ವೈಲೆನ್ಸ್ ಸ್ಟಾರ್ಟ್ ಆಯಿತು ಅನ್ಸುತ್ತೆ. ಓಹೋ, ಇಲ್ಲೇ ಇಷ್ಟೊಂದು ಇದಿದೆ. ದೇವದಾಸ್ ತರಾನೇ ಕಾಣಿಸ್ತಾ ಇರೋದು ಬಿಡಿ. ಚಂದ್ರ ಹೆಚ್ಚಾಗಿದೆ ಬಿಡಪ್ಪ ನೀವು. எங்கேயாவது போன்னு சொன்னல, போ. எனக்கு எங்க போறதுன்னு தெரியல. ஏன் கல்கட்டாக்கு போய் உங்க அப்பா அம்மாவை பார்க்கணும்னு தோணல? பெத்தது அவங்க தான். நீ எங்க போற? தெரியல. உலகம் ரொம்ப பெருசு. ಏನ್ ಹೇಳಕ್ ಹೊರಟಿದ್ದಾರೆ? ಈ ಪೊಲೀಸ ಕೊಲ್ಲುವ, ಡಾಕ್ಟರ್ ಕೊಲ್ಲುವ, ಕೊಲ್ಪಾ. அந்த பேருடா ಬ್ಯಾಕ್ಗ್ರೌಂಡ್ அவ பேர் சந்திரடா. இல்ல வா, உன்னை எங்க சேஃபா விட்டு போறேன். ಡಿ ಸಿ ಅಂದರೆ ಇಬ್ರು ನೇಮ್, ದೇವದಾಸ ಚಂದ್ರ, ಇವೆರಡು ನೇಮ್ ಸೇರಿ ಡಿ ಸಿ. ಈಗ ಅರ್ಥ ಆಯಿತು ಡಿ ಸಿ ಏನು ಗುರು ಅಂತ. ಲೋಕೇಶ್ ಅವರು ಈ ಥರ ಮಾಡಬಾರ್ದಾಗಿತ್ತು. ಏನು ಗುರು ಈ ರೇಂಜಿಗೆ ಅಗ್ರೆಸಿವ್ ಆಗಿ ಕಾಣಿಸ್ತು. ಇದು ಯಾವುದಕ್ಕೂ ಸೇರಲ್ಲ. 100% ಟ್ರೈಲರ್ ನೋಡಾದ್ಮೇಲೆ ಅನಿಸಿರುತ್ತೆ ನಿಮಗೆ
ನಾನು ಕೂಡ ಅಫಿಷಿಯಲ್ ಆಗಿ ಹೇಳ್ತಾ ಇದ್ದೀನಿ, ಇದು ಯಾವುದು LCUಗೂ ಸೇರಲ್ಲ. ಯಾಕೆ ಅಂತಂದರೆ ಅವರೇ ಸೇರಿಸ್ಕೊಳಲ್ಲ. ಯಾಕೆ ಅಂತಂದರೆ ಇದು ಬೇರೆಯವ್ರ ಡೈರೆಕ್ಷನ್ನು ಮಾಡಿರೋದ್ರಿಂದ ಇದಕ್ಕೂ ಅದಕ್ಕೂ ಸಂಬಂಧ ಇಲ್ಲ. ಈಗ ಮೇಯ್ನು ಟ್ರೈಲರಿಗೆ ಬರೋದಾದರೆ ಟ್ರೈಲರಲ್ಲಿ ತುಂಬ ಅಂದರೆ ತುಂಬ ವಿಚಾರಗಳು ಬರುತ್ತೆ. ಆದರೆ ನನಗೆ ಒಂದೇ ಒಂದು ಇಷ್ಟ ಆಗಿದ್ದು ಏನಪ್ಪ ಅಂದರೆ ಹೀರೋಯಿನ್ನು ತುಂಬ ಅಂದರೆ ತುಂಬ ಅಷ್ಟು ಬ್ಲಡ್ ಶೇಡ್ ಒಳಗಡೆ ಪಳ 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 ಅಂತ ಹೊಳಿತಿದ್ದಿದ್ದು ಸಕಲಾಗಿ ಕಾಣಿಸ್ತಿದ್ದಿದ್ದು ಅವರೇ. ಏನು ಗುರು, ಆನೆಸ್ಟಾಗಿ ಹೇಳ್ಬೇಡ್ದ, ನಾನು ಹೇಳ್ತಿದ್ದೀನಿ ಅಷ್ಟೇ. ಈಗ ಅದ್ರ ಜೊತೆಗೆ ನನಗೆ ಸಖತ್ ಇಷ್ಟ ಆಗಿದ್ದೇನಪ್ಪ ಅಂತಂದರೆ ಆ್ಯಕ್ಷನ್ ಸೀಕ್ವೆನ್ಸಸ್ಸು ತುಂಬ ಅಂದರೆ ತುಂಬ ಚೆನ್ನಾಗಿ ತೋರಿಸಿದ್ದಾರೆ, ಕಚ್ಕಾ ಪಚ್ಕ ಅಂತ. ಅದ್ರ ಜೊತೆಗೆ ಚೆನ್ನಾಗಿ ಶೂಟ್ ಮಾಡಿದ್ದಾರೆ, ರಿಚ್ಚಾಗಿ ಕಾಣಿಸ್ತಿದೆ, ಒಂದೊಂದು ಅದು ಫ್ರೇಮ್ಸು ಸಖತ್ತಾಗಿ ಕಾಣಿಸ್ತಿದೆ. ಅದ್ರ ಜೊತೆಗೆ ಈ ಸತಿ ಲೋಕೇಶ್ ಅವರು ಇದುವರೆಗೂ ನೋಡಿಲ್ದೇ ಇರೋರನ್ನ ನೀವು ಈ ಮೂವಿಲಿ ನೋಡ್ಬೋದು. ಡೈರೆಕ್ಟರಾಗಿ ನೋಡ್ತಾ ಇದ್ವಿ ಬಿಯಾಂಡ್ ಸ್ಕ್ರೀನು, ಇದರಲ್ಲಿ ಫಾರ್ ದಿ ಫಸ್ಟ್ ಟೈಮು ಸ್ಕ್ರೀನ್ ಮೇಲೆ ನಾವು ನೋಡ್ತಾ ಇರೋದು ಅಗ್ರೆಸಿವ್ ಆಗಿ ಚೆನ್ನಾಗಿ ಪ್ಲೇ ಮಾಡಿದ್ದಾರೆ ಹೀರೋ ಆಗಿ. ಯಾಕೆ ಅಂತಂದರೆ ಇದು ಒಂಥರ ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ ಥರ ಕಾಣಿಸ್ತಿದೆ. ಯಾಕೆ ಅಂತಂದರೆ ಹೀರೋಯಿನ್ಗೆ ಯಾರೋ ಏನೋ ಮಾಡಿರ್ತಾರೆ, ಅದ್ರ ರಿವೆಂಜಲ್ಲಿ ಎಲ್ಲರೂ ಹೊಡ್ಕೊಂಡು ಹೋಗೋ ಥರ ಇದೆ ಹೀರೋ. ಆ ಸ್ಟೋರಿ ಈಗ ಟ್ರೈಲರ್ ನೋಡಿದಾಗ ಸೊ ಅದೊಂಥರ ಕತ್ತರಿಸಾಕೋದು, ಅದ್ರ ಹಿಂದೆ ಇರೋ ರಿವೆಂಜ್ ಏನು, ಪರ್ಪಸ್ ಏನು ಅನ್ನೋದು ಫಿಲಮ್ ಸ್ಟೋರಿ ಆಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ನನಗೆ ಸಖತ್ ಇಷ್ಟ ಆಯಿತು. ಯಾಕೆ ಅಂತಂದರೆ ಆ ಬ್ಯಾಕ್ಗ್ರೌಂಡ್ ಸ್ಕೋರ್ ಗುರು ಯಾವ ರೇಂಜಿಗೆ ಚೆಚ್ಚಿದ್ದಾರೆ ಹೇಳಿ. ಅನಿರುದ್ಧ್ ಅವರಂತೂ ಕ್ರೇಜಿ ಅನ್ಬೇಕು. ಯಾಕೆ ಅಂತಂದರೆ ಆ ರೇಂಜಿಗೆ ಕೊಟ್ಟಿದ್ದಾರೆ. ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾತ್ರ ನೆಕ್ಸ್ಟ್ ಲೆವೆಲ್, ಮಾತ್ರ ಕಿತ್ತಾಕ್ಬಿಟ್ಟಿದ್ದಾರೆ ಅಂತ ಅನ್ಬೇಕು. ಆ ರೇಂಜಿಗೆ ಕೂಟಾಕ್ಬಿಟ್ಟಿದ್ದಾರೆ. ಸೊ ಅದ್ರ ಜೊತೆಗೆ ಹೀರೋಯಿನ್ ಕ್ಯಾರೆಕ್ಟರ್ ಸಖತ್ತಾಗಿದೆ ಅಂತ ಅನ್ನಿಸ್ತು. ನೋಡೋಕ್ಕೆ ಚೆನ್ನಾಗಿದ್ದಾರೆ ಅಂತ ಅನ್ನಲ್ಲ, ಈ ಮತ್ತೆ ಈ ಡೈಲಾಗ್ ಹೇಳ್ಬೇಕಾ, ಕ್ಯಾರೆಕ್ಟರು ಚೆನ್ನಾಗಿದೆ. ಮತ್ತು ಅದ್ರ ಜೊತೆಗೆ ಲೋಕೇಶ್ ಕಣಿಕರಾಜ್ ಅವರ ಕ್ಯಾರೆಕ್ಟರು ತುಂಬ ಅಂದರೆ ತುಂಬ ಒಂಥರ ಅಗ್ರೆಸಿವ್ ಆಗಿದೆ ಅಂತ ಅನಿಸ್ತು. ತುಂಬ ಅಂದರೆ ತುಂಬ ಎಲಿಮೆಂಟ್ಸ್ ಇದೆ. ಇನ್ನೇ ಫಿಲಮ್ ಬರ್ತಾ ಇರೋದ್ರಿಂದ ನಿಮಗೆ ಏನನ್ನಿಸ್ತು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸುಮ್ಮನೆ ನನ್ನ ನೋಡ್ತಾನೆ ಇರ್ತೀರಾ, ಹೊಟ್ಟೆ ಉರಿಸ್ತಾನೆ ಇರ್ತೀರಾ, ಸಬ್ಸ್ಕ್ರೈಬ್ ಅಂತೂ ಮಾಡಲ್ಲ. ಇರಲಿ ಸಿಗ್ತೀರಾ ಯಾವತ್ತಾರು ಒಂದು ದಿವಸ ಅಂತ ಹೇಳ್ತಾ ಮತ್ತೆ ನಾನು ಇಷ್ಟು ಜನ